ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಹಾಸ್ಟೆಲ್ ಕಾರಿಡಾರ್ ವಿಚ್ ಐ ವಿಲ್ ಬಿ ಶೋಯಿಂಗ್ ಯು ಇನ್ ಅಪ್ಕಮಿಂಗ್ ವೀಡಿಯೋಸ್. ಸೊ ಹರ್ಷಿತ್, ನಾವು ಯಾವ ಬಸ್ ನಂಬರ್ ಹತ್ತಬೇಕು? ಬೈ ದ ವೇ ಇಸ್ಕಾನ್ಗೆ ಹೋಗೋಕ್ಕೆ 480 ಬಸ್ ನಂಬರ್. 480 ಬಸ್ ನಂಬರ್ ಹತ್ತಿ. ಇಟ್ಸ್ ಸ್ನೋಯಿಂಗ್ ಬೈ ದ ವೇ. ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಜಾನ್ವಿನ ಮತ್ತು ಸ್ಪಂದನ ನನ್ನ ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ಇಲ್ಲಿ ಇವಳು ಕೋಪ ಮಾಡ್ಕೋತಿದ್ದಾಳೆ. ನಾನು ಹೇಳ್ತೀನಿ ಯಾಕೆ ಬಿಟ್ಟೋಗಿದ್ದು ಅಂತ, ಅದಕ್ಕೆ ಕೇಳ್ತಿದ್ದಾಳೆ. ನೀನು ನಿಧಾನಕ್ಕೆ ಬರ್ತೀಯ ಅಂತ. ಅದಕ್ಕೆ ಇದು 480 ಬಸ್ ನಂಬರ್. ಬೈ ದ ವೇ, ನಾಳೆಯಿಂದ ನನಗೆ FMG ಕ್ಲಾಸಸ್ ಇರುತ್ತೆ ಮತ್ತು ಸೆಕೆಂಡ್ ಸೆಮ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. FMG ಕ್ಲಾಸಸಲ್ಲಿ ಬಯೋಕೆಮಿಸ್ಟ್ರಿ ತಗೋತಾರೆ. ಡಾಕ್ಟರ್ ಮಾರುತಿ ಅಂತ ಇಂಡಿಯಾದಿಂದ ಬರ್ತಾರೆ. ಆಚೆ ಕಡೆ ಎಲ್ಲ ಫುಲ್ ಸ್ನೋ ಇದೆ. ಓಕೆ ಜಾನ್ವಿ, ಎಷ್ಟು ದೂರ ಆಗುತ್ತೆ ಇಸ್ಕಾನ್ ಟೆಂಪಲ್ಗೆ? ಆಲ್ಮೋಸ್ಟ್ 21 ಸ್ಟಾಪ್ಸ್ ಇದೆ. 45 to 1 hour ಜರ್ನಿ. ಓಕೆ. ಮತ್ತು ಇಸ್ಕಾನ್ ಟೆಂಪಲಲ್ಲಿ ಏನಿದೆ? ಇಸ್ಕಾನ್ ಟೆಂಪಲ್ ಇದೆ, ಅದೊಂದು ಮನೆ ಥರ ಇದೆ. ಮನೆ ಒಳಗಡೆ ಹೋಗಿ ಮೇಲ್ಗಡೆ ಫ್ಲೋರಲ್ಲಿ ಬೇಕಂದ್ರೆ ಅಂದರೆ ದೇವಸ್ಥಾನ. ಇದೆ ಸೆಕೆಂಡ್ ಟೈಮ್ ಹೋಗ್ತೀವಿ. ಫಸ್ಟ್ ಟೈಮ್ ಹೋಗಿದ್ದಾಗ ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಜಾನಲ್ಲಿ ಹೋಗೋಕ್ಕಾಗಲಿಲ್ಲ. ಸುತ್ತಕ್ಕಲ್ಲ ಹೋಗ್ತಾ ಇದ್ದೀವಿ. ನಾಳೆಯಿಂದ ನಮ್ಮ FMG ಕ್ಲಾಸಸ್ ನಡೆಯುತ್ತೆ, ಹೋಗೋಕ್ಕಾಗಲ್ಲ ಅಂತ. ಸೊ ವಿ ಆರ್ ಗೋಯಿಂಗ್ ಇಸ್ಕಾನ್ ಟುಡೇ. ಜಾನ್ವಿ, ತಿಂಡಿ ಏನು ತಿಂದೆ? ಹಲ್ವಾ. ನಾನು ತಿಂಡಿನ ಸ್ಕಿಪ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ ಆಫ್ಟರ್ 21 ಸ್ಟಾಪ್ಸ್ ಇಸ್ಕಾನ್ಗೆ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ನೋಡೋಣ ಏನಿರುತ್ತೆ ಅಂತ, ಯಾವ ದೇವರಿದೆ ಅಂತ. ಸೊ ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಈ ಬಿಲ್ಡಿಂಗಲ್ಲಿ ಇರೋದು ದೇವರು. ಅದು ರಷ್ಯನಲ್ಲಿ ಹರೇ ಕೃಷ್ಣ ಅಂತ ಬರ್ತಿರೋದು. From there. ನಮ್ಮ ಶೂಸ್ ಎಲ್ಲ ನಾವಿಲ್ಲೇ ಬಿಚ್ಚಿಟ್ಟಿದ್ದೀವಿ. ಇದು ಜಾಕೆಟಲ್ಲಿ ಬಿಚ್ಚಿದ್ದೀವಿ. ಆ್ಯಂಡ್ ದಿಸ್ ಈಸ್ ದಿ ಎಂಟ್ರೆನ್ಸ್. ರುದ್ರಾಕ್ಷಿ ಎಲ್ಲ ಇದೆ ಇಲ್ಲಿ. Nice painting. ಸೊ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ, ಯಾಕೆಂದರೆ ಸೀನಿಯರ್ ಡಿವೋಟಿ ಈಗ ಭಜನ್ ಮಾಡ್ತಿದ್ದಾರೆ. ಇಲ್ಲಿ 1 o'clockಗೆ ಬರೋಕ್ಕೆ ಹೇಳಿದರು. ನಾನು ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಾ ಇದ್ದೆ. От своего сердца какой-то. Ну и преданные, не имея возможности, они выступали спонсорами. Спасибо большое преданные, кто участвовал. И у нас первое место занял Джунгей Хайпару. Это не профессионализм. То есть это не принятие своей роли. Неважно в том, что дети бесхозные, муж голодный, да, соответственно, она важнее всего. Это, конечно, интересно. Конечно, за счет предприятия оплачиваем коммунальные услуги. Это где-то получилось у нас за год 300
тысяч. Самая большая статья – это электроэнергия, 201 тысяча. В расчетный счет поступило денежных средств в виде пожертвований 1 380 000. Всего расходов 1 194 000. Вот, мы приобрели основное средство параконвектомат за 345 000. Это как бы такое, самая такая большая, расход такой большой у нас. Вот, также мы за техподключение СВКК оплатили 196 000. Вот, это такие самые большие статьи расхода. Потом, что еще сказать-то? От налога на имущество и на земельный налог наше предприятие освобождено, так как идет религиозная деятельность. Вот, пожертвования, они не облагаются налогами, хоть предприятие находится на упрощенной системе. Благодарю, Больше не доверять, просто звонят и говорят, да, наш что успел, надо встретиться, проблема. И реально, когда очень долго ждать. Потому что здесь очень мало. ಅವ್ರು ಮಾತಾಡ್ತಾ ಅರ್ಥ ಆಗ್ತಿದ್ಯಾ? Надо наших спонсоров спросить. ದರ್ಶನ ಮುಗೀತು. ಪ್ರಸಾದ ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ರಷ್ಯಾದಲ್ಲಿ ಪ್ರಸಾದ ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಇದೇನು ಇದೆ. ಹರೇ ಕೃಷ್ಣ. ಫಾರಿನರ್ಸ್ ಆಗಿ ಇಂಡಿಯನ್ ಕಲ್ಚರ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ಸೊ ದಿಸ್ ವಾಸ್ ಮೈ ಟ್ರಿಪ್ ಟು ಇಸ್ಕಾನ್ ವಿತ್ ಮೈ ಫ್ರೆಂಡ್ಸ್. ಐ ರಿಯಲಿ ಎಂಜಾಯ್ಡ್ ದ ಟೈಮ್ ವಿತ್ ದೆಮ್. ಮತ್ತು ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಯಾ, ವಿವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ, ಬಾಯ್.